ನಮಸ್ತೆ, ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನಮ್ಮ ಹಸ್ಬೆಂಡ್ ನೇಮ್ ಶಿವಕುಮಾರ್ ಅಂತ. ನನ್ನ ಮಗಳು 3 ವರ್ಷ 8 ತಿಂಗಳಿದ್ದಾಗ ಅವ್ರು ತೀರೋಗಿದ್ದು. ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು. ಅವ್ರು ಇವತ್ತು ತೀರೋಗಿ 13 ವರ್ಷ ಆಗಿದೆ. ಅಂಥ ಟೈಮಲ್ಲಿ ಓದ್ಸೋಕ್ಕೆ ಆಗದೆ ಇರೋ ಏನು ಮುಂದೆ ಫ್ಯೂಚರ್ ಅಂತ ಯೋಚನೆ ಮಾಡ್ಕೊಂಡು ಹುಷಾರಿಲ್ದೆ ಅಪ್ಸೆಟ್ ಆಗಿರೋ ಟೈಮಲ್ಲಿ ನನಗೆ ಕ್ರಿಸ್ಟಲ್ ಹೌಸಿಂದ ಸೀಟ್ ಸಿಕ್ತು. ತುಂಬ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಅಂಥ ಒಳ್ಳೆ ಸ್ಕೂಲು ನನ್ನ ಮಗಳಿಗೆ ಭವಿಷ್ಯ ಕೊಟ್ಟಿದೆ. ಅವಳಿವತ್ತು ಈ ಮಟ್ಟಕ್ಕಿದ್ದು ಮುಂದೆನೂ ಚೆನ್ನಾಗಿರ್ತಾಳೆ ಅಂತ ನನ್ನ ನಂಬಿಕೆ ಹೆಮ್ಮೆಯಿಂದ ಹೇಳ್ಬೋದಾಗಿದೆ. ಅಂಥ ಒಂದು ಸ್ಕೂಲಲ್ಲಿ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ಅನ್ಕೊತೀನಿ. ಮತ್ತು ಕೊರೋನಾ ಟೈಮಲ್ಲಿ ತುಂಬ ಕಷ್ಟ ಇತ್ತು, ಕೆಲಸಗಳೇ ಹೊಂಟೋಯ್ತು. ಎಷ್ಟೋ 2-3 ತಿಂಗಳು ಮನೇಲೇ ಇದ್ದೀವಿ. ಅಂಥ ಟೈಮಲ್ಲಿ ನಮಗೆ ರೇಷನ್ ಎಲ್ಲ ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ದಾರೆ. ನಮಗೇನು ಕಷ್ಟ ಅಂತ ನಮಗೆ ಗೊತ್ತಾಗಬಾರ್ದು, ಆ ಥರ ಸ್ಕೂಲ್ ನಮಗೆ ನೋಡ್ಕೊಂಡಿದೆ. ಯಾರಿಗೆ ಈ ಥರ ಸ್ಕೂಲ್ ಎಲ್ಲ ನೋಡ್ಕೋತಾರೆ ಹೇಳ್ರಿ? ಅಂಥ ಸ್ಕೂಲ್ ನಮಗೆ ಸಿಕ್ಕಿದೆ. ನಂಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ. ಅಂಥ ಸ್ಕೂಲಲ್ಲಿ ನನ್ನ ಮಗಳು ಒಬ್ಬಳು ಓದೋಳಾದ್ಲಲ್ಲ ಅಂತ ಜೀವನ ಫುಲ್ಲು ನಾನು ಚಿರಋಣಿ ಆಗಿರ್ತೀನಿ. ಅವಳು ಎಷ್ಟು ಚೆನ್ನಾಗಿ 90s ಇಲ್ಲಿ LKG ಇಂದ ಇಲ್ಲಿವರೆಗೂ 90% ಮೇಲೆ ಬರ್ತಾ ಇದ್ದಾಳೆ. ಅದನ್ನ ಹೇಳೋಕ್ಕೆ ತುಂಬ ನಮಗೆ ಖುಷಿ ಆಗುತ್ತೆ. ತುಂಬ ಸಣ್ಣ ಹುಡುಗಿಯಿಂದ ದೊಡ್ಡ ಲೆವೆಲ್ವರೆಗೂ ತುಂಬ ಚೆನ್ನಾಗಿ ಹೋಗಿದ್ದಾಳೆ. ಮುಂದೆ ಇನ್ನೂ ದೊಡ್ಡ ಲೆವೆಲ್ ಆಗ್ತಾಳೆ ಅಂತ ನಂಗೆ ತುಂಬ ಅವಳು ಕಾನ್ಫಿಡೆಂಟ್ ಇದೆ. ಅವಳು ಇಂಜಿನಿಯರ್ ಆಗಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದಾಳೆ ಜೀವನದಲ್ಲಿ. ಅದು ನೆರವೇರಲಿ ಅಂತ ನಾನು ಆಶಿಸ್ತೀನಿ. ಇಷ್ಟೇ ಹೇಳಕ್ಕೆ ಇಷ್ಟಪಡೋದು.